ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ, ಸೊ ಅದೆಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಲಾಸ್ಟ್ ಟೈಮ್ನಲ್ಲಿ ನಾನು ನಿಮ್ಮ ಹತ್ರ ಮಾತಾಡಿದ್ದೆ ಮ್ಯಾನಿಫೆಸ್ಟೋ ಬಗ್ಗೆ. ನಾನು ಜಾಸ್ತಿ ನಂಬೋದಕ್ಕೆ ಶುರು ಮಾಡಿದ್ದೀನಿ, ಹಾಗೆ ಮ್ಯಾನಿಫೆಸ್ಟನ್ನ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಮೊದಲಿಗೆ ನಾವು ಮಾಡಬೇಕಾಗಿರುವಂಥದ್ದು ನಮ್ಮಲ್ಲಿರುವಂತಹ ನೆಗೆಟಿವಿಟಿನ ದೂರ ಮಾಡಬೇಕು. ಅವಾಗ ಮಾತ್ರ ಮ್ಯಾನಿಫೆಸ್ಟ್ ಅನ್ನೋದು ನಮಗೆ ವರ್ಕ್ ಆಗೋದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಎಷ್ಟೋ ಜನ ಪಾಪ ಕೆಲವೊಬ್ರನ್ನ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೋಡ್ತಾ ಇರ್ತೀನಿ, ಅವ್ರ ಕಮೆಂಟ್ಸ್ಗಳನ್ನ ಓದ್ತಾ ಇರ್ತೀನಿ. ಅವ್ರುಗಳು ಹೇಳ್ತಾ ಇರ್ತಾರೆ ನಮಗೆ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತ ಅಂದರೆ, ನೀವು ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಅಥವಾ ನಿಮ್ಮ ತಲೆನಲ್ಲೇ ತುಂಬ ನೆಗೆಟಿವಿಟಿನ ತುಂಬಿಕೊಂಡಿರೋದು. ಸೊ ಈ ಥರ ಎಲ್ಲ ಇದ್ದಾಗ ಯಾವುದೇ ಕಾರಣಕ್ಕೂ ಅದು ಸಕ್ಸಸ್ ಆಗಲ್ಲ ಮ್ಯಾನಿಫೆಸ್ಟೇಷನು. ಮ್ಯಾನಿಫೆಸ್ಟ್ ಅಂದರೆ ಏನು ಅಂದರೆ, ಇಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿದಿರೆಲ್ಲ ಇದ್ರಲ್ವಾ, ಸೊ ಅವರು ನಮಗೆ ಕೆಲವೊಂದನ್ನ ಹೇಳ್ತಾ ಇದ್ರು, ಕೆಟ್ಟದಾಗ ಮಾತಾಡಬೇಡ, ಮುಸ್ಸಂಜೆ ಟೈಮ್ನಲ್ಲೆಲ್ಲ ನೀನು ಏನೇನೋ ಮಾತಾಡಬಾರ್ದು, ಅಶ್ವಿನಿ ದೇವತೆಗಳು ಹಸ್ತು ಅಂತ ಹೇಳ್ತಾ ಇರ್ತಾರೆ. ಸೊ ಈ ಥರ ಎಲ್ಲ ಬೈತಾ ಇದ್ರು ಅಲ್ವಾ. ಅದನ್ನೇ ಇವಾಗ ಮ್ಯಾನಿಫೆಸ್ಟ್ ಅಂತ ಕರೀತಾರೆ. ನೆಗೆಟಿವಿಟಿನ ನಾವು ತೆಗೆದಾಕ್ಬೇಕು. ಸೊ ನೆಗೆಟಿವಿಟಿ ಇರಬಾರ್ದು ಅಂತ ಅಲ್ಲ, ಇರುತ್ತೆ, ಕೆಲವೊಂದು ಟೈಮ್ನಲ್ಲಿ ಬರುತ್ತೆ. ಬಟ್ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ನೆಗೆಟಿವ್ ಆಗಿ ಮಾತಾಡ್ತಿರೋದು, ಬೇರೆಯವ್ರ ಬಗ್ಗೆ ಮಾತಾಡೋದು, ಸೊ ಇದೆಲ್ಲವೂ ಕೂಡ ನೆಗೆಟಿವೇ. ಸೊ ಅದ್ರ ಬಗ್ಗೆ ಬಿಟ್ಟು ಅದನ್ನೆಲ್ಲನೂ ಕೂಡ ನೆಗೆಟಿವ್ ಆಲೋಚನೆಗಳನ್ನೆಲ್ಲನೂ ಕೂಡ ನಾವು ತೆಗೆದಾಕ್ಬೇಕು ಅಂತ ಅಂದರೆ, ಸೊ ಕೆಲವೊಂದು ಥಿಂಗ್ಸ್ಗಳಿದೆ, ಅದನ್ನು ಮಾಡಿ. ಆ ಥರ ಮಾಡಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಆಗ ಪಾಸಿಟಿವ್ ವೈಬ್ ಖಂಡಿತ ಬರುತ್ತೆ. ಸೊ ಇದ್ರ ಬಗ್ಗೆ ಇನ್ನೊಂದ್ಸರಿ ಮಾತಾಡೋಣ. ಈಗ ನಾನು ಯಾವಾಗ ಇದನ್ನೆಲ್ಲ ನಂಬೋದಕ್ಕೆ ಶುರು ಮಾಡಿದೆ, ಆವಾಗಲಿಂದ ನನಗೆ ತುಂಬಾ ಚೇಂಜಸ್ ಆಗಿಬಿಟ್ಟಿದೆ ನನ್ನ ಲೈಫಲ್ಲಿ. ಹೇಗೆ ಅಂತ ಅಂದರೆ, ನಾನು ಅಂದ್ಕೊಂಡಿದ್ದೆಲ್ಲ ಆಲ್ಮೋಸ್ಟ್ ಆಗ್ತಾ ಇದೆ. ಸೊ ಮನೆಗೆ ವೈಫೈ ಹಾಕಿಸ್ಬೇಕಿತ್ತು ಸಡನ್. ಯಾಕಂದರೆ ಜಿಯೋ ಇರೋದ್ರಿಂದ ನಮ್ಮದು ಬಾಡಿಗೆ ಮನೆಯಲ್ಲಿ ಸಿಗ್ನಲೇ ಸಿಗ್ತಾ ಇರಲಿಲ್ಲ. ನಾನು ಏನಾದ್ರೂ ವಿಡಿಯೋ ಡೌನ್ಲೋಡ್ಗೆ ಇಡಬೇಕು ಅಂತ ಅಂದರೆ ಟೌನ್ ಒಳಗೆ ಹೋದಾಗ ವಿಡಿಯೋ ಡೌನ್ಲೋಡ್ಗೆ ಇಟ್ಕೊಂಡು ಮೊಬೈಲ್ ತಗೊಂಡು ಹೋಗ್ತಾ ಇದ್ದೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಯಾವಾಗಲೂ ವಿಡಿಯೋ ಡೌನ್ಲೋಡ್ ಮಾಡೋ ಟೈಮ್ನಲ್ಲೇ ನಾನು ಟೌನ್ ಒಳಗೆ ಹೋಗ್ತಿರ್ಲಿಲ್ಲ. ಮನೆಯವ್ರಿಗೆ ಹೇಳಿದೆ, ಸದ್ಯ ಅವರು ಒಪ್ಕೊಂಡು ಪಟ್ಟ ಅಂತ ಹೇಳಿ ಹಾಕ್ಸಿದ್ರು. ನಾವು ಜಿಯೋದ ಹಾಕ್ಸೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಏರ್ಟೆಲ್ದೇ ಇಲ್ಲೆಲ್ಲ ಆಲ್ಮೋಸ್ಟ್ ತುಂಬ ಸುತ್ತಮುತ್ತ ಜನ, ಹಾಗೆ ನಮ್ಮದು ಏನು ಬಾಡಿಗೆ ಕೊಟ್ಟಿದ್ದಾರೆ ಅಲ್ವಾ, ಅಂದರೆ ಓನರ್ ಆಂಟಿ. ಸೊ ಅವ್ರ ಮನೇಲೆಲ್ಲ ಏರ್ಟೆಲ್ಲೇ ಇರೋದ್ರಿಂದ ಓಕೆ ಅಂತ ಹೇಳಿಬಿಟ್ಟು ನಾವು ಏರ್ಟೆಲ್ನ ಹಾಕಿಸ್ಕೊಂಡ್ವಿ. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊತಾ ಇದ್ದೆ. ಇವತ್ತು ದೋಸೆ ಮಾಡಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು, ನಾನು ಯಾವತ್ತೂ ಅಷ್ಟೇ ದೋಸೆಗೆ ಬೆಳಗ್ಗೆನೇ ರುಬ್ಕೊಳ್ಳೋದು, ಹಿಂದಿನ ದಿನ ಯಾವತ್ತೂ ರುಬ್ಬಿಡಲ್ಲ. ಸೊ ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಹೊತ್ತು ರುಬ್ಕೊಂಡು 1 ಅವರ್ ಅದನ್ನ ಬಿಡ್ತೀನಿ ಹಾಗೇನೆ. ಸೊ 5:30 6 ಗಂಟೆಗೆಲ್ಲ ಎದ್ದು ರುಬ್ಕೊಂಡ್ರೆ 1 ಅವರ್ ಬಿಟ್ಟು 7-7:15ಗೆಲ್ಲ ಮಗಂಗೆ ದೋಸೆನ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಅಲ್ಲೇ ಚೆನ್ನಾಗಿ ಅಳ್ಕೊಂಡಿರುತ್ತೆ. ಸೊ ನೈಟು ರುಬ್ಬಿದ್ರೆ ಬೆಳಗ್ಗೆಗೆ ಸ್ವಲ್ಪ ಹುಳಿ ಬಂದ್ಬಿಡುತ್ತೆ, ತಿನ್ನೋದಕ್ಕಾಗಲ್ಲ, ಮತ್ತೆ ಸ್ವಲ್ಪ ಎದೆ ಉರಿ ಗಂಟ್ಲುರಿ ಅಂತ ಹೇಳ್ಬಿಟ್ಟು. ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ ಬೆಳಗ್ಗೆ ರುಬ್ಬಿಟ್ಟು ದೋಸೆ ಇಟ್ಟು ತುಂಬಾನೇ ಚೆನ್ನಾಗಿರುತ್ತೆ. ಕೆಲವೊಬ್ರು ದೋಸೆ ತಿಂದ್ರೆ ಎದೆ ಉರಿಯುತ್ತೆ, ದೋಸೆ ಮಾಡಬೇಡ ಅಂತ ಹೇಳ್ತಿರ್ತಾರೆ ಅಲ್ವಾ. ಸೊ ಈ ಥರ ಟ್ರೈ ಮಾಡಿ ನೋಡಿ. ಮೊದಲೆಲ್ಲ ನಾನು ಹಾಗೇನೆ ಹಿಂದಿನ ದಿನ ರಾತ್ರಿನೇ ರುಬ್ಬಿಡ್ತಾ ಇದ್ದೆ, ಬಟ್ ಅದು ಹುಳಿ ಬರುತ್ತೆ ಅಲ್ವಾ. ಸೊ ಇಡ್ಲಿಗಾದ್ರೆ ಅಫ್ಕೋರ್ಸ್ ಉಬ್ಲೇಬೇಕು, ನಾವು ಹಿಂದಿನ ದಿನವೇ ರುಬ್ಬಿ ಇಡ್ಲೇಬೇಕು. ಬಟ್ ದೋಸೆ ಹಿಟ್ಟು ಹಂಗಲ್ಲ, ದೋಸೆ ಹಿಟ್ಟು ನಾವು ಅವಾಗ ಸ್ಟೋರ್ ಮಾಡ್ಕೊಂಡು ಮಿಕ್ಕಿದ್ರೂ ಕೂಡ ದೋಸೆ ಮಾಡ್ಕೊಂತಾನೆ ಇರ್ತೀವಿ. ಸೊ ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ರುಬ್ಬಿಟ್ರೆ 1 ಅವರ್ ಅಥವಾ 2 hours ಒಳಗೆ, ಎಷ್ಟೋ ಜನ ನಾವೀಗ ಮಕ್ಳುಗಳಿಗೆ 7 ಗಂಟೆಗೆನೆ ದೋಸೆ ಬಿಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ಬಟ್ ಕೆಲವೊಬ್ರು 8:30 9 ಗಂಟೆಗೆಲ್ಲ ತಿಂಡಿ ಮಾಡೋರಿಗೆ ಇನ್ನೂ ಚೆನ್ನಾಗಿ ಅಳ್ಳುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ.
ಇನ್ನು ನೆಕ್ಸ್ಟ್ ಬಂದು ಇದೊಂದು ಕೆಲಸ, ಮನೆಯವ್ರನ್ನ ಅವತ್ತು ಬನ್ನಿ ಅಂತ ಹೇಳಿ ಹೇಳಿ ಕೊನೆಗೆ ಸೊ ಇವತ್ತು ಹೋಗಿ ಒಂದು ಫುಲ್ ಶಟಲ್ದು ಹೈ ಸ್ಪೀಡ್ ಮಿಷಿನ್ನ ತೊಗೊಂಡು ಬಂದೆ. ತುಂಬ ಅಂದರೆ ತುಂಬಾನೇ ಖುಷಿ ಆಯಿತು ನನಗೆ. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ಬೇಸಿಕ್ ಮಾಡೆಲ್ಗಳಲ್ಲಿ ಅಷ್ಟಾಗಿ ಚೆನ್ನಾಗಿ ಹೊಲಿಗೆಗಳು ಬರಲ್ಲ. ಹಾಗೇನೆ ಅದು ಏನಿದ್ರು ಬರೀ ಏನಾದರೂ ಹೊಲಿಗೆ ಹಾಕೊಳ್ಳೋದಕ್ಕೆ ಅಂದರೆ ಸೈಡ್ ಸ್ಟಿಚಸ್ ಹಾಕೊಳ್ಳೋದಕ್ಕೆ, ಹರಿದೋದ್ರೆ ಹಾಕೊಳ್ಳೋದಕ್ಕೆ, ಸೊ ಈ ಥರ ಒಂದು ಬೇಸಿಕಲ್ಲಿ ಇರುತ್ತೆ ಅಷ್ಟೇ. ಅದು ಅಷ್ಟು ನೀಟಾಗಿ ಹೊಲಿಗೆಗಳು ಬರಲ್ಲ. ಫುಲ್ ಶಟಲ್ ಅಂತ ಅಂದಾಗ ಹೈ ಸ್ಪೀಡ್ ಮಿಷಿನ್ಗಳು ತುಂಬಾನೇ ಚೆನ್ನಾಗಿ ಹೊಲಿಗೆ ಕೂರುತ್ತೆ. ಯಾವ ಥರ ಬಟ್ಟೆಗಳನ್ನಾದರೂ ನಾವು ಇದರಲ್ಲಿ ಹೊಲ್ಕೋಬೋದು. ಇದು ಹೆಂಗೆ ಅಂದರೆ ಸೂಜಿ ಬಂದು ದಪ್ಪ ಇರುತ್ತೆ. ಸೊ ಅವ್ರ ಹತ್ರ ನಾನು ಪೀಕೋದು ಕೇಳ್ತಾ ಇದ್ದೆ. ಸೊ ಯಾಕಂದ್ರೆ ನಾನು ಯೂಟ್ಯೂಬ್ಗಳಲ್ಲಿ ನೋಡಿದ್ದೆ, ಪೀಕೋನು ಕೂಡ ಅಟ್ಯಾಚೇ ಇತ್ತು. ಸೊ ಆ ಥರ ಏನಾದರೂ ಮಾಡ್ಕೊಡ್ತೀರಾ, ಎಕ್ಸ್ಟ್ರಾ ಚಾರ್ಜಸ್ ಬೇಕಾದ್ರೆ ನಾವು ಪೇ ಮಾಡ್ತೀವಿ ಅಂತ ಹೇಳಿದೆ. ಬಟ್ ಅವರು ಇಲ್ಲ ಮ್ಯಾಮ್ ಆಗಲ್ಲ, ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಅದು ಸರಿ ಹೋಗಲ್ಲ ಅಂತ ಹೇಳಿದ್ರು. ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ. ಅದಾದ್ಮೇಲೆ ನಾನು ಬೇಸಿಕ್ ಮಿಷಿನ್ ಇತ್ತಲ್ವಾ, ಸೊ ಅದಕ್ಕೆ ಏನಾದರೂ ಅಟ್ಯಾಚ್ ಮಾಡ್ಬೋದು ಅಂತಾನು ಕೇಳಿದೆ. ಬಟ್ ಬೇಡ ಅಂತಾನೆ ಹೇಳಿದ್ರು. ಸೊ ಮನೆಗೆ ಬಂದು ಅದನ್ನ ಫಿಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಹಾಗೆ ತಗೊಂಡು ಬಂದು ಇಟ್ಟಿದ್ದೀವಿ, ಅದನ್ನ ಫಿಟ್ ಮಾಡಿಸ್ಬೇಕು. ಇನ್ನು ನೆಕ್ಸ್ಟು ಇದೆ ನಾನು ಹೇಳಿದ್ದು ಪ್ರಾಡಕ್ಟು. ಇದು ಬಂದು AI ಓಕೆನಾ. ಇದು ಆಟೋಮೆಟಿಕ್ 360 ಡಿಗ್ರಿ ರೊಟೇಷನ್ ಆಗುತ್ತೆ. ಅದೇನೆ ಅಂದ್ರೆ ನಮ್ಮ ಫೇಸ್ ನ ರೆಕಾಗ್ನೈಸ್ ಮಾಡುತ್ತೆ. ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಲೆನ್ಸ್ ನ ಕೊಟ್ಟಿದ್ದಾರೆ, ಅದು ನಮ್ಮ ಫೇಸ್ ನ ರೆಕಾಗ್ನೈಸ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿ ನೀವು ಬೆಳಕ್ ತರ ನೋಡ್ತಾ ಇದ್ದೀರಾ ಅಲ್ವಾ ಫೋಟೋದಲ್ಲಿ, ಸೊ ಅದೇನೆ ಅದು. ಅದಕ್ಕೆ ನಾವು ಏನು ಮೊಬೈಲ್ನ ಆನ್ ಮಾಡಿಬಿಟ್ಬಿಟ್ರೆ, ಆಮೇಲೆ ಬ್ಲೂಟೂತ್ ಇಂದು ಒಂದು ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ದೂರ ನಿಂತ್ಕೊಂಡು ಕೂಡ ಫೋಟೋ ಕ್ಲಿಕ್ ಮಾಡ್ಕೋಬಹುದು, ಅಥವಾ ವಿಡಿಯೋ ಮಾಡ್ಕೊಳ್ಳೋಂಗಿದ್ರೆ ವಿಡಿಯೋ ಪ್ರೆಸ್ ಮಾಡ್ಕೋಬಹುದು. ಎಲ್ಲಾನು ಕೂಡ ಫೀಚರ್ಸ್ ತುಂಬಾನೇ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಏನಾದ್ರು ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಾನು ಅಮೆಝಾನ್ ಇಂದ ಬೈ ಮಾಡಿದೆ. ಸೊ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ನಾನು ಎಲ್ಲನೂ ಕೂಡ ಟ್ರೈ ಮಾಡಿದ್ದೀನಿ. ಸೊ ನೀವು ಕೂಡ ಖಂಡಿತವಾಗ್ಲೂ ಅದನ್ನ ತರಿಸ್ಕೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಬಂದು ಇವತ್ತು ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು, ಅಂದ್ರೆ ಪೂಜೆ ಮಾಡೋದು ಅಂದ್ರೆ ನಮ್ಮ ಮನೆಯವ್ರ ಮಾವ ತೀರೋಗಿದ್ರಿಂದ ಅವರು ಹೆಣ ಹೊತ್ತಿದ್ರು. ಸೊ ನಾನು ಗಂಧದ ಕಡ್ಡಿ ಎಲ್ಲ ಇಟ್ಟು ಪೂಜೆ ಮಾಡೋಂಗಿರ್ಲಿಲ್ಲ. ಸೊ ನಾವು ಬಾಗ್ಲಿಗೆ ಇಡೋದಕ್ಕೆ ಅಂತ ಹೇಳಿ ಅರಿಶಿನ ಕುಂಕುಮ ಇಟ್ಟಿರ್ತೀವಿ ಅಲ್ವಾ, ಸೊ ಅದನ್ನೇ ತಗೊಂಡ್ ಬಂದು ಅರಿಶಿನ ಕುಂಕುಮ ಇಟ್ಟು, ಸೊ ಯಾಕಂದ್ರೆ ಕೆಲವೊಂದು ಸ್ಟಿಚಸ್ಗಳನ್ನ ಹಾಕ್ಬಿಡೋಣ ಸ್ಟಾರ್ಟಿಂಗ್ ಅಂತ, ಸ್ವಲ್ಪ ದಿನ ಆಯಿಲ್ ಎಲ್ಲ ಹಾಕ್ಬಿಟ್ಟು ಯೂಸ್ ಮಾಡಿ ಅಕ್ಕ, ಸ್ವಲ್ಪನೇ, ಯಾಕಂದ್ರೆ ತುಂಬಾ ಟೈಟ್ ಆಗಿದೆ ಅಂತ ಹೇಳಿದ್ರು. ಹಂಗಾಗಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಸಿಂಪಲ್ ಆಗಿ ಪೂಜೆ ಮಾಡಿದೆ.